ನುಗ್ಗೆಕಾಯಿಯಿಂದ ಚಟ್ನಿ ಮಾಡಿದ್ದೀರಾ? ನುಗ್ಗೆಕಾಯಿಯಿಂದ ಚಟ್ನಿ ಅಂತೂ ಸಖತ್ ರುಚಿಯಾಗಿರುತ್ತೆ. ಬೆಳೆದ ನುಗ್ಗೆಕಾಯಿ ಬಿಸಾಡದೆ ಈ ರೀತಿ ಚಟ್ನಿ ಮಾಡಿ ನೋಡಿ, ಸೂಪರಾಗಿರುತ್ತೆ. ಅನ್ನಕ್ಕೂ ತಿಂಡಿಗೂ ಸೂಪರಾಗಿರುತ್ತೆ. ಹಾಗಾದರೆ ಬನ್ನಿ, ಚಟ್ನಿ ಮಾಡಲು ಬೇಕಾಗುವ ಪದಾರ್ಥಗಳು, ಮಾಡುವ ವಿಧಾನ ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ನಾನಿಲ್ಲಿ ಈ ಚಟ್ನಿ ಮಾಡೋಕ್ಕೆ 10ರಿಂದ 15 ನುಗ್ಗೆಕಾಯಿ ತಗೊಂಡಿದ್ದೀನಿ. ನುಗ್ಗೆಕಾಯಿ ಕ್ಲೀನಾಗಿ ತೊಳೆದು ಈ ರೀತಿ ಕಟ್ ಮಾಡಿಕೊಳ್ಬೇಕು. ಬೆಳೆದ ನುಗ್ಗೆಕಾಯಿ ಇದ್ದರೂ ಚಟ್ನಿನ ಮಾಡಬಹುದು. ನುಗ್ಗೆಕಾಯಿನ ಬೇಯಿಸೋಕ್ಕೆ ನಾನಿಲ್ಲಿ ಇಡ್ಲಿ ಪಾತ್ರೆ ತಗೊಂಡಿದ್ದೀನಿ. ಇಡ್ಲಿ ಪಾತ್ರೆಗೆ ನೀರು ಹಾಕಿ ಈ ರೀತಿ ಹಬೆಯಲ್ಲಿ ನುಗ್ಗೆಕಾಯಿನ ಬೇಯಿಸಬೇಕು. ಈ ಪಾತ್ರೆಗೆ ಈ ರೀತಿ ಸೆಟ್ ಆಗುವ ರೀತಿಯಲ್ಲಿ ನುಗ್ಗೆಕಾಯಿನ ಕಟ್ ಮಾಡಿಕೊಳ್ಳಿ. ಹಬೆಯಲ್ಲಿ 10 ನಿಮಿಷ ಇದನ್ನು ಬೇಯಿಸಿದರೆ ಸಾಕಾಗುತ್ತೆ. ಮುಚ್ಚಿಟ್ಟು ಬೇಯಿಸಬೇಕು. ನೋಡಿ, 10 ನಿಮಿಷದ ನಂತರ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ನುಗ್ಗೆಕಾಯಿ ಚೆನ್ನಾಗಿ ಬೆಂದಿದೆ. ಇದು ತಣ್ಣಗಾಗೋಕ್ಕೆ ಬಿಡಬೇಕು. ನುಗ್ಗೆಕಾಯಿ ಕಂಪ್ಲೀಟಾಗಿ ತಣ್ಣಗಾದ ನಂತರ ನುಗ್ಗೆಕಾಯಿನ ಈ ರೀತಿ ಭಾಗ ಮಾಡಿ ಒಳಗಿರುವಂತಹ ಬೀಜ ಮತ್ತು ತಿರುಳನ್ನು ಈ ರೀತಿ ತೆಗಿಬೇಕು. ಇದನ್ನು ಸ್ಪೂನಿಂದ ಈ ರೀತಿ ತೆಗೆದ್ರೆ ನೋಡಿ, ತುಂಬ ಸುಲಭವಾಗಿ ಬಂದ್ಬಿಡುತ್ತೆ. ನುಗ್ಗೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನುಗ್ಗೆಕಾಯಿಯಿಂದ ಮಾಡಿರುವಂತಹ ಅಡುಗೆನೂ ತುಂಬ ರುಚಿಯಾಗಿರುತ್ತೆ. ಎಲ್ಲ ನುಗ್ಗೆಕಾಯಿದು ಬೀಜ ಮತ್ತು ತಿರುಳು ತೆಗೆದಿದ್ದೇನೆ. ನಂತರ ಬಾಣಲಿ ಬಿಸಿಗಿಟ್ಟು ಬಾಣಲಿಗೆ 2 ಸ್ಪೂನಿನಷ್ಟು ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಸಿಪ್ಪೆ ತೆಗೆದಿರುವಂತಹ ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಿದ್ದೇನೆ. ಹಾಗೆ ಚಿಕ್ಕ ಸೈಜಿದು 2 ಈರುಳ್ಳಿನ ಇದಕ್ಕೆ ಕಟ್ ಮಾಡಿ ಹಾಕಿದ್ದೇನೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹುರಿಬೇಕು. ನೋಡಿ, ಇದು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಇದಕ್ಕೆ 3 ಒಣಮೆಣಸು ಹಾಗೂ 3 ಹಸಿಮೆಣಸನ್ನು ಹಾಕಿದ್ದೇನೆ. 1 ಟೊಮೆಟೊನ ಕಟ್ ಮಾಡಿ ಹಾಕಿದ್ದೇನೆ. ಹಾಗೆ ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಈಗ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಲಾಸ್ಟಿನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಎಲ್ಲ ಪದಾರ್ಥಗಳು ಫ್ರೈ ಆದ ನಂತರ ಸ್ಟವ್ ಆಫ್ ಮಾಡಿ ಇದು ತಣ್ಣಗಾಗೋಕ್ಕೆ ಬಿಡಬೇಕು. ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಚಟ್ನಿ ಕ್ವಾಂಟಿಟಿನ ನೋಡಿಕೊಂಡು ನೀವು ಕಾಯಿ ತುರಿನ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 1/4 ಕಪ್ಪಿನಷ್ಟು ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಕಾಯಿ ತುರಿ ಫ್ರೆಶ್ ಆಗಿದ್ದರೆ ಚೆನ್ನಾಗಿರುತ್ತೆ. ಕಾಯಿ ತುರಿ ಹಾಕಿದ ನಂತರ ಇದನ್ನು ಈ ರೀತಿ ತರಿತರಿಯಾಗಿ ರುಬ್ಬಬೇಕು. ಲಾಸ್ಟಿನಲ್ಲಿ ನುಗ್ಗೆ ತಿರುಳು ಮತ್ತು ಬೀಜ ಸಮೇತವಾಗಿ ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಾನಿಲ್ಲಿ 1 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ಹಾಗೆ 1/4 ಸ್ಪೂನಿನಷ್ಟು ಇಂಗಿನ ಪುಡಿ ಹಾಕಿ ಇದನ್ನು ಇನ್ನೊಮ್ಮೆ ರುಬ್ಬಿ ತರಬೇಕು. ಈ ಚಟ್ನಿಗೆ ನೀರು ಹಾಕಬೇಕಂತಿಲ್ಲ. ನೀರು ಹಾಕದೆ ಈ ರೀತಿ ನೈಸಾಗಿ ರುಬ್ಬಬೇಕು. ನೋಡಿ, ಚಟ್ನಿ ರೆಡಿಯಾಗಿದೆ. ಚಟ್ನಿಗೆ ಒಗ್ಗರಣೆ ಮಾಡೋಣ. ಒಗ್ಗರಣೆಗೆ ನಾನಿಲ್ಲಿ ಒಗ್ಗರಣೆ ಸೌಂಟಿಗೆ 1 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೀನಿ. ಹಾಗೆ 1 ಸ್ಪೂನಿನಷ್ಟು ಸಾಸಿವೆ, 1 ಸ್ಪೂನಿನಷ್ಟು ಉದ್ದಿನಬೇಳೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಸಾಸಿವೆ ಹಾಕಿ ನಂತರ ಸ್ವಲ್ಪ ಕರಿಬೇವನ್ನು ಹಾಕಿ ಒಗ್ಗರಣೆ ರೆಡಿ ಮಾಡಿ. ಈ ಒಗ್ಗರಣೆನ ಚಟ್ನಿಗೆ ಹಾಕಿದ್ರೆ ರುಚಿಕರವಾದ ನುಗ್ಗೆಕಾಯಿಯಿಂದ ಮಾಡಿರುವಂತಹ ಚಟ್ನಿ ರೆಡಿಯಾಗುತ್ತೆ. ಇನ್ನು ಮುಂದೆ ತೀರಾ ಬೆಳೆದಿರುವಂತಹ ನುಗ್ಗೆಕಾಯಿನ ಬಿಸಾಡದೆ ಈ ರೀತಿ ಚಟ್ನಿನ ಮಾಡಿ ತಿಂಡಿಗೂ ಊಟಕ್ಕೂ ಸಖತ್ ರುಚಿಯಾಗಿರುತ್ತೆ. ನಾನಿಲ್ಲಿ ಅನ್ನದ ಜೊತೆ ತಿಂದು ತೋರಿಸ್ತಾ ಇದ್ದೇನೆ. ಅನ್ನಕ್ಕೆ ಸ್ವಲ್ಪ ಚಟ್ನಿ ಮತ್ತು ಕೊಬ್ಬರಿ ಎಣ್ಣೆ ಈರುಳ್ಳಿ ಕಾಂಬಿನೇಷನಲ್ಲಿ ತಿಂತಿದ್ರೆ ವಾವ್, ಸೂಪರ್ ಆಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.